छात्रा बड़े घर के बेटे इस कहानी के साथ यह कहानी लिखा है प्रेमचंद ने। इस पाठ को आगे क्या है उसके बारे में विचार करने के लिए सभी छात्रों को बड़े घर के बेटे या आनंद के द्वारा आपको स्वागत करता हूँ। और यहाँ पर अब भी उसमें या पार्ट 3 में क्या है उसके बारे में आज फिर से प्रारंभ करेंगे। यहाँ पर उनका घर में जो झगड़ा अभी तक भी वो विषय के बारे में विचार कर रही है। आज से फिर क्या हो सकता है और आनंद का जो पति है श्रीकंठ आगे वो विषय के बारे में किस तरह विचार करता है। और आनंद ने उनका जो पति है पति के सामने किस तरह वो विषय व्यक्त करता है और वो विषय व्यक्त करने के बाद श्रीकंठ आगे क्या करता है इसके बारे में आज का यह विषय है। ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಒಂದು ಸಣ್ಣ ವಿಷಯದ ನಿಮಿತ್ತವಾಗಿ ಜಗಳ ಪ್ರಾರಂಭವಾಗಿ ಈಗಾಗಲೇ ಶ್ರೀಕಂಠನು ಮನೆಗೆ ಬಂದ ನಂತರ ಊರಿನ ಎಲ್ಲ ಒಂದು ವಾರ್ತಾಲಾಪಗಳನ್ನು ಮುಗಿಸಿಕೊಂಡು ತದನಂತರ ಸುಮಾರು ರಾತ್ರಿ 10-10:30 ಗಂಟೆಗೆ ಆ ವಿಷಯ ಗೊತ್ತಾದ ನಂತರ ಮುಂದೆ ಇನ್ನೂ ಏನಾಗುತ್ತೆ ಆನಂದಿ ತನ್ನ ಒಂದು ಧರ್ಮಪತ್ನಿ ಆ ವಿಷಯವನ್ನು ಯಾವ ರೀತಿಯಾಗಿ ಪ್ರಸ್ತಾವನೆ ಮಾಡ್ತಾ ಇದ್ದಾಳೆ ಅದನ್ನು ಅರ್ಥೈಸಿಕೊಂಡು ಶ್ರೀಕಂಠನು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೀತಿಯಲ್ಲಿ ತನ್ನ ಒಂದು ಕಾರ್ಯಾಚರಣೆಯನ್ನು ಯಾವ ರೀತಿಯಾಗಿ ಪ್ರಾರಂಭಿಸ್ತಾನ ಅನ್ನುವಂಥದ್ದು ಇವತ್ತು ನಾವು ಅಧ್ಯಯನ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವಿಷಯ। श्रीकंठ बोले बहुत प्रसन्न है। ಶ್ರೀಕಂಠ ಈಗಾಗಲೇ ಯಾರ ಹತ್ರ ಹೋಗಿದ್ದಾನೆ ಅಂತಂದರೆ ಆನಂದಿಯ ಹತ್ತಿರ, ಅಂದರೆ ತನ್ನ ಒಂದು ಪತ್ನಿಯ ಹತ್ತಿರ। आनंदे श्रीकंठ यही दोनों व्यक्ति परस्पर वहाँ पर मीट हो गई है इनका घर में। आनंदी सिर झुकाकर बैठी है। बहुत ही आनंद के मन में क्रोध है और वहाँ पर आनंद को इंसल्ट हो गई है या अपमानित हो गई है। वो अवमानित होने के कारण और उंगलियां भी दर्द हो गई है। यही सभी विषयों आनंद का मन में था। उसी समय श्रीकंठ उनके पास जाने के बाद कहता है घर में क्या हो गई है। जिस तरह प्रश्न पूछने के बाद वहाँ पर आनंद ने जवाब देते हैं आपकी जो मन है वो मन प्रसन्न है क्या नहीं। ಬಹಳ ಒಂದು ವಿಷಯವನ್ನು ಅಂತರಾಳದಲ್ಲಿ ಇಟ್ಕೊಂಡಿರ್ತಕ್ಕಂಥ ಆನಂದಿಯ ಹತ್ತಿರ ಶ್ರೀಕಂಠನು ಹೋಗಿ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಮನಸ್ಸು ಅನ್ನುವಂಥದ್ದೇನಿದೆ ಅಲ್ಲ ಅದು ಇವಾಗ ಶಾಂತ ಆದ ಇಲ್ಲೋ, ಅಂದರೆ ನಾನು ಹೇಳ್ತಕ್ಕಂಥ ವಿಷಯ ನೀವು ಅರ್ಥೈಸಿಕೊಳ್ಳುವಂಥ ಆ ಹಂತದಲ್ಲಿ ಇದ್ದೀರೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ। पर तुमने आजकल घर में यह उपद्रव मचा रखा है, लेकिन आजकल से क्या हो गया है इस घर में ये उपद्रव चल रही है।
वो उपद्रव का विषय क्या है, या वो उपद्रव झेलने के लिए क्या उनके पीछे जो सब्जेक्ट है वो सब्जेक्ट क्या है, वो मैटर क्या है, जिस तरह ಶ್ರೀಕಂಠ ने ಪ್ರಶ್ನೆ ಪೂಛೆ. ಈ ಮನೆಯೊಳಗೆ ಈಗಾಗಲೇ 2 ದಿನಗಳ ಹಿಂದಿನಿಂದನೂ ಒಂದು ಉಪದ್ರವ, ಒಂದು ಸಮಸ್ಯೆ ಇಲ್ಲಿ ಕಾಡ್ತಾ ಇದೆ, ಇಲ್ಲಿ ನಡೀತಾ ಇದೆ. ಅದು ಏನು ಅಥವಾ ಯಾವ ಒಂದು ವಿಷಯ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಯಾರೇ ಕೇಳಿದ್ರು ಶ್ರೀಕಂಠ ತನ್ನ ಪತ್ನಿಗೆ ಕೇಳಿದ. आनंद को त्योरियों पर बल पड़ गए, झुंझुलाहट के मारे बदन में ज्वाला ही दहक होगी. ಇಷ್ಟೋ ಕೇಳುವುದರ ಹೊತ್ತಿಗೆ ಹೆಂಗಾಯಿತು ಅಂತಂದರೆ, ಆನಂದಿಯ ಮನದಲ್ಲಿ ಮೊದಲೇ ಏನಾಗಿತ್ತು ಅಂದ್ರೆ ಆ ಒಂದು ಸಿಟ್ಟಿನ ಜ್ವಾಲೆ ಅನ್ನುವಂಥದ್ದು ಉರಿತಾ ಇತ್ತು. ಒಂದೇ ಸವನೆ ಅಂತರಾತ್ಮದಲ್ಲಿ ಅದನ್ನು ಪುಟಿತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಶ್ರೀಕಂಠನು ಈ ಮನೆಗೆ ಏನು ಒಂದು ಉಪದ್ರವ ನಡೆದದ, ಏನು ಗೊಣಗ್ಲಕತ್ತೀರಿ, ಇದು ಏನದ ಅನ್ನುವಂಥ ರೀತಿಯಲ್ಲಿ ಮಾತಾಡಿದಾಗ ಆ ಒಂದು ಉರಿಯುವ ಬೆಂಕಿಗೆ ಏನಾಯಿತು ಅಂದರೆ ತುಪ್ಪ ಸುರಿದ ಹಾಗಾಯಿತು ಅಂತ. ಅಂದರೆ ಒಮ್ಮಿಂದೊಮ್ಮೆ ಯಾವ ರೀತಿಯಾಗಿ ಆ ತುಪ್ಪ ಹಾಕಿದ ತಕ್ಷಣವೇ ಅಥವಾ ಉರಿತಕ್ಕಂಥ ಒಂದು ಜ್ವಾಲೆಗೆ ಒಂದು ಪೆಟ್ರೋಲ್ ಅನ್ನುವಂಥದ್ದು ನಾವು ಹಾಕಿದೆವು ಅಂದ್ರೆ ಒಮ್ಮಿಂದೊಮ್ಮೆ ಯಾವ ರೀತಿಯಾಗಿ ರಭಸವಾಗಿ ಜ್ವಾಲೆ ಉರಿಲಿಕ್ಕೆ ಪ್ರಾರಂಭ ಆಗುತ್ತಲ್ಲ, ಅವಳ ಅಂತರಾತ್ಮದಲ್ಲಿ ಆ ರೀತಿಯಾಗಿ ಆ ಕ್ರೋಧ, ಆ ಸಿಟ್ಟು, ಆ ಒಂದು ಕ್ರೋಧಾಗ್ನಿ ಅಂತ ಕರಿತೀವಿ ನಾವು, ಸಿಟ್ಟಿನ ಒಂದು ಬೆಂಕಿ ಅನ್ನುವಂಥದ್ದು ಒಮ್ಮಿಂದೊಮ್ಮೆ ಏನಾಯಿತು ಅಂದರೆ ಪ್ರಜ್ವಲನಗೊಳ್ತು ಅಂತ ಅರ್ಥ. ಅಂದರೆ ಅಷ್ಟೊಂದು ಅವಳು ಸಿಟ್ಟಿಗೆ ಬಂದುಬಿಟ್ಲು ಅಂತ. बोली जिससे तुमसे यह आग लगाई है उसे पाँव मुँह जुलूस दूँ. ಇವಾಗ ಉರಿ ಅನ್ನುವಂಥದ್ದೇನು ಹತ್ಯದಲ್ಲ, ಈ ಉರಿ ಒಳಗೆ ನಿಮಗೆ ಬೇಕಾಗಿರುವಂಥ ಬೇಳೆಯನ್ನು ಬೇಯಿಸಿಕೊಳ್ಳಿ ಅಂತ. ಅಂದ್ರೆ ತಾತ್ಪರ್ಯ ಏನು ಅಂತಂದರೆ, ಮೊದಲೇ ಅಲ್ಲಿ ಬೆಂಕಿ ಅನ್ನುವಂಥದ್ದು ಹತ್ತಿ ಉರ್ಲಿಕ್ಕತ್ತದ, ಮನೆಯಾಗ ಮೊದಲೇ ಜಗಳ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ವಿಷಯದಲ್ಲಿ ಇವಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ವರ್ತನೆ ಮಾಡಿ. ಅಂದರೆ ಅರ್ಥ ಹೀಗಾಗುತ್ತಲ್ಲ, ಅದಕ್ಕೆ ಏನಾದರೂ ಶಾಂತತೆ ಮಾಡಬೇಕು ಅನ್ನುವಂಥ ವಿಚಾರದನೋ ಅಥವಾ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರದನೋ. बोली जिसमें तुमसे यह आग लगाई है उसे पाँव मुँह जुलूस लो. ಈಗಾಗಲೇ ಉರಿ ಅನ್ನುವಂಥದ್ದು ಹೊತ್ತಿ ಉರ್ಲಿಕ್ಕತ್ತದಲ್ಲ, ನಿಮ್ಮ ಒಂದು ಕೈಯು ಅಥವಾ ಕಾಲು ಅನ್ನುವಂಥದ್ದು ಅದರ ಕಾಸ್ರಿ ಅಂತ ಅರ್ಥ ಅಲ್ಲ. ಅದರದ್ದು ನಿಮಗೆ ವಿಚಾರ ಯಾವ ರೀತಿಯಾಗಿ ಬರುತ್ತೆ, ಇದು ಸರಿ ಅನ್ನಿಸ್ತಿತ್ತು ಅಂದರೆ ಸರಿ ಅಂತ ಅನ್ಬೋದು, ಇದು ತಪ್ಪು ಅನ್ನಿಸ್ತಿತ್ತು ಅಂದರೆ ತಪ್ಪು ಅನ್ಬೋದು. ನಿಮ್ಮ ವಿಚಾರ ಹಿಂಗಿದೆ ಅನ್ನುವಂಥದ್ದು ಅಂದರೆ ಅವನ ಇಂಗಿತಾರ್ಥ ಏನಿದೆ ಅದನ್ನು ಅರ್ಥೈಸಿಕೊಳ್ಳಕ್ಕೆ ಇಲ್ಲಿ ಆನಂದಿ ಪ್ರಯತ್ನ ಪಡ್ತಾ ಇದ್ದಾಳೆ. ಆನಂದಿಕ यही विषय सुनकर श्रीकंठ इतनी गर्म क्यों होती हो, बात तो कहो, इतने तुम गर्म क्यों होती हो. लेकिन वहाँ पर क्या वो सब्जेक्ट है या वो विषय है, वो विषय क्या है वही बताओ. ಇಷ್ಟು ಸಿಟ್ಟಿಗೆ ಬರಬೇಡ ನೀನು. ಇಷ್ಟೊಂದು ಕೋಪವನ್ನು ಮಾಡಿಕೊಂಡು ಅಥವಾ ಇಷ್ಟೊಂದು ಸಿಟ್ಟಿಗೆ ಬಂದು ಏನಾದರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಏನು ಘಟನೆ ಅನ್ನುವಂಥದ್ದು ನಡೆದದಲ್ಲ, ಆ ವಿಷಯವನ್ನು ಸವಿಸ್ತರವಾಗಿ ತಿಳಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಅದನ್ನು ಹೊರತುಪಡಿಸಿ ನಾವು ಬರೀ ಅದು ಹಂಗಾಯಿತು ಹಿಂಗಾಯಿತು ಮೇಲಿನ ಮೇಲೆ ಮಾತಾಡಿದ್ರೆ ಯಾವ ಒಂದು ಪ್ರಯೋಜನ ಅನ್ನುವಂಥದ್ದಿಲ್ಲ. ಅದಕ್ಕೋಸ್ಕರ ಏನು ನಡೆದಿದೆ, ಆ ವಿಷಯ ಏನಿದೆ ಅದನ್ನು ಪ್ರಸ್ತಾವನೆ ಮಾಡುವಂಥ ಪುನಃ ಮತ್ತೆ ಪ್ರಶ್ನೆಯನ್ನು ಕೇಳಿದ್ರು. आनंदी क्या कहूँ, यह मेरे भाग्य का फेर है. ಏನಂತ ಹೇಳಬೇಕು ಅಂತ, ಇದು ಏನದಲ್ಲ ಯಹ ಮೇರ ಭಾಗ್ಯಕ್ಕೆ ಫೇರ್ ಹೈ ಅಂತ ಹೇಳ್ತಾ ಇದ್ದಾನೆ. ಇದು ನನಗೆ ಹಣೆ ಬರದಲ್ಲಿ ಬರೆದಿರತಕ್ಕಂಥದ್ದು ಅಂತ. ಇದು ನನ್ನ ಹಣೆ ಬರಕ್ಕೆ ನನ್ನ ಭಾಗ್ಯ ಅನ್ನುವಂಥದ್ದು ಏನದಲ್ಲ, ಇದು ನನ್ನ ನಶೀಬು ಅಂತ ನಾವೇನು ಹೇಳ್ತೀವಲ್ಲ, ಅದು ಹಂಗೆ ಆಗಬೇಕು ಅಂತ ಬರೆದದ, ಇದು ನನ್ನ ಹಣೆ ಬರ ಅಂತ. ಇವಾಗ ನಾನು ಎಷ್ಟೋ ಒಂದು ಸುಖ ಸಂಪತ್ತಿಯಲ್ಲಿ ಇರಬೇಕಾಗಿತ್ತು, ಎಷ್ಟೋ ಒಂದು ಐಷಾರಾಮದ ಜೀವನ ಕಳೀಬೇಕಾಗಿತ್ತಲ್ಲ, ಅದೆಲ್ಲವನ್ನು ತೊರೆದು ಅದೆಲ್ಲವನ್ನು ಬಿಟ್ಟು ಇಲ್ಲೇನು ಬಂದ ಅದೇನೆಲ್ಲ ಇದು ನನಗೆ ಹಣೆ ಬರದಲ್ಲಿ ಆ ಪರಮಾತ್ಮನು ಗೀಚಿ ಕಳಿಸ್ಯಾನೆ, ಈ ರೀತಿಯಾಗಿ ನಿನ್ನ ಹಣೆ ಬರದಲ್ಲಿ ಆಗಬೇಕು ಅಂತದ, ಅದಕ್ಕೆ ಆಗ್ಯದ ಅಂತ. ಅಂದ್ರೆ ನನ್ನ ಹಣೆ ಬರ ಸುಮಾರದ ಅಂತ ಯಾರೇನೂ ಮಾಡ್ಲಿಕ್ಕಾಗಲ್ಲ. ಈ ಹಣೆ ಬರ ಅಂತ ಬರುತ್ತಲ್ಲ, ಈ ನಶೀಬು ಅಂತಕ್ಕಂಥದ್ದು ಏನದಲ್ಲ, ನನ್ನ ಭಾಗ್ಯ ಅನ್ನುವಂಥದ್ದು ಏನದಲ್ಲ, ಆ ಭಾಗ್ಯದಲ್ಲಿ ಹಾಗಿದೆ.
नहीं तो गांवर छोकरा जिसका ಚಪರಾಶಿಗಿರಿ करने को भी ಶಾವೂರ್ नहीं. ಹಂಗೆ ಇರಲಿಲ್ಲಪ್ಪ ಅಂದ್ರೆ ನೋಡಿ ಹೆಂಗೆ ಹೇಳ್ತಾಳ ಅಂತಂದರೆ ಅವಳು ನಹಿತೋ, ಒಂದು ವೇಳೆ ಇರಲಿಲ್ಲ ಅಂತಂದ್ರೆ, ನನ್ನ ಹಣೆ ಬರ ಅಷ್ಟು ಸುಮಾರು ಇರಲಿಲ್ಲಪ್ಪ ಅಂತಂದ್ರೆ, ನನ್ನ ಒಂದು ಭಾಗ್ಯ ಅಷ್ಟು ಸರಿ ಇರಲಿಲ್ಲ ಅಂತಂದ್ರೆ, ಈ ಹಳ್ಳಿಯ ಹುಡುಗ ಅನ್ನುವಂಥವೇನೇನು ಅದಾನಲ್ಲ, ಯಾರು ಅಂತಂದರೆ ಲಾಲ್ ಬಿಹಾರಿ ಸಿಂಗ್ನನ್ನು ಹೇಳ್ತಾ ಇದ್ದಾಳೆ ಈಕೆ. ನಹಿತೋ ಗಾಂವರ್ ಚೋಕ್ರಾ ಕೈ ಹೆತ್ತೋ ಯಹಾ ಪರ್ ಲಾಲ್ ಬಿಹಾರಿ ಸಿಂಗ್. ಈ ಒಂದು ಹಳ್ಳಿಯ ಹುಡುಗ ಅಂತ ಅದಾನಲ್ಲ, ಜಿಸ್ಕಿ ಚಪರಾಸಿಗಿರಿ ಕರ್ನೆ ಕಾ ಬಿ ಶಾವರ್ ನಹಿ, ಅವನು ತನ್ನ ಒಂದು ಅಶ್ಲೀಲತೆ ಅನ್ನುವಂಥದ್ದು ಏನು ಬರುತ್ತೆ, ಅಥವಾ ಈ ಒಂದು ಚಪರಾಸಿ ಹುಡುಗ ಅಂತ ಏನದಾನಲ್ಲ, ಈ ಅಶ್ಲೀಲತನದಿಂದ ಕೂಡಿಕೊಂಡಿರ್ತಕ್ಕಂಥವ, ಅಜ್ಞಾನತನದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಹಳ್ಳಿಯ ಹುಡುಗನದಾನಲ್ಲ, ಇವನ ಒಂದು ನಡವಳಿಕೆ ನನ್ನ ಮೇಲೆ ತೋರಿಸುವುದು ಗೊತ್ತಾಗ್ತಾ ಇತ್ತು ಅಂತ. ಅಂದರೆ ಅಷ್ಟೊಂದು ನೋವು ಅನ್ನುವಂಥದ್ದು ಉಂಟಾಗಿದೆ. ಅವಳು ಹಿಂಗೆ ಮಾತಾಡಬೇಕು ಅಂತ ಇವತ್ತಿನ ದಿವಸ ಮಾತಾಡ್ತಾ ಇಲ್ಲ. ಅವಳು ಹಿಂಗೆ ಯಾಕೆ ಮಾತಾಡ್ಲಿಕ್ಕತ್ತಾಳ ಅಂದ್ರೆ ಅಷ್ಟೊಂದು ಪೇನ್ ಆಗಿದೆ, ಅಷ್ಟೊಂದು ಅವಳಿಗೆ ನೋವಾಗಿದೆ, ಆತ್ಮಕ್ಕೆ ಧಕ್ಕೆ ಅನ್ನುವಂಥದ್ದು ಬಂದಿದೆ, ಅವಳ ಹೃದಯಕ್ಕೆ ಪೆಟ್ಟು ಅನ್ನುವಂಥದ್ದಾಗಿದೆಯಲ್ಲ, ಆ ಪೆಟ್ಟು ಅನ್ನುವಂಥದ್ದಾಗದಾಗ, ಆ ಹೊಡೆತ ಬಿದ್ದಾಗ ಸಹಜ ಯಾರಾದರೂ ಆ ರೀತಿಯಾಗಿ ಮಾತನಾಡೋದು ಸ್ವಾಭಾವಿಕ. ಮುझे ಕಡಾಂ ಸೆ ಮಾರ್ಕರ್ ಯವನ, ಇಲ್ಲಿ ಏನಂತ ಹೇಳ್ತಾ ಇದ್ದಾಳೆ, ನನಗೆ ಹಿಂಗೆ ಆಗಬೇಕು ಅಂತಂದರೆ, ಆನಂದಿಯು ಇಷ್ಟೊಂದು ತುಚ್ಛವಾಗಿ ಮಾತಾಡಬೇಕು ಅಂತಂದರೆ ರೀಸನ್ ಏನು, ಕಾರಣ ಏನು ಅಂತಂದರೆ, ಏನು ಬೈದರೂ ನಡೆದು ಹೋಗ್ತಾ ಇತ್ತು, ಅಥವಾ ಏನಾದರೂ 4 ಶಬ್ದಗಳಂದ್ರೆ ದಕ್ಕಿ ಹೋಗ್ತಾ ಇತ್ತು. ಬಟ್ ಅದನ್ನು ಹೊರತುಪಡಿಸಿ ತನ್ನ ಕಾಲಲ್ಲಿರ್ತಕ್ಕಂಥ ಒಂದು ಚಪ್ಪಲಿಯಿಂದ ಏನು ಬೇಯಿಸಿ ಒಗದಾನಲ್ಲ, ಅದು ಬಹಳ ಇವಳ ಆತ್ಮಕ್ಕೆ ಪೆಟ್ಟತಾಗಿರ್ತಕ್ಕಂಥ ವಿಷಯ. ಏಕೆಂದರೆ ಅವನಿಗೆ ವೈನಿ ಆಗ್ತಾಯಿದ್ದಳು, ಬಾಬಿ ಆಗ್ತಾಯಿದ್ದಳು. ಅಂದರೆ ತಾಯಿ ಇರದೇ ಇರುವಂಥ ಸಂದರ್ಭದಲ್ಲಿ ಆ ಮನೆಯಾಗ ತಾಯಿಯ ಸ್ವರೂಪದಲ್ಲಿ ಇರತಕ್ಕಂಥವ್ರು ಯಾರು ಅಂತಂದರೆ ಅಣ್ಣನ ಹೆಂಡತಿ ಅನ್ನುವಂಥದ್ದು. ಅವಳಿಗೆ ಇವನು ಮೆಟ್ಟಿಲೆ ಹೊಡೆದಾನಪ್ಪ, ಚಪ್ಪಲ್ಲೇ ಹೊಡೆದಾನ ಅಂತಂದಾಗ ಅವಳಿಗೆ ಎಷ್ಟು ನೋವಾಗಲಿಕ್ಕಿಲ್ಲ ಈ ಒಂದು ಸಂದರ್ಭದಲ್ಲಿ. ಆ ನೋವಿಗೋಸ್ಕರವಾಗಿ ತನ್ನ ಮೈದುನನಿಗೆ ಈ ರೀತಿಯಾಗಿ ಅಂತಾಳ ವಿನಃ ತನಗೆ ಅಂಥ ಒಂದು ತೊಂದರೆ ಬಂದಿದ್ದಿಲ್ಲ ಅಂದ್ರೆ ಆ ಮಾತನ್ನು ಅವಳು ಅನ್ನುವಂಥ ಯೋಗ್ಯತೆ ಅವಳು ಅಲ್ಲ ಅವಳು. ಏಕೆಂತಂದರೆ ಅದಕ್ಕೆ ಅವಳಲ್ಲಿ ಜ್ಞಾನ ಅನ್ನುವಂಥದ್ದಿದೆ, ತಿಳುವಳಿಕೆ ಅನ್ನುವಂಥದ್ದಿದೆ. ತನಗೆ ಅಪಮಾನವಾಗಿದೆ ಅಂತಂದಾಗ ಇನ್ನು ಅನಿವಾರ್ಯ ಪರಿಸ್ಥಿತಿಯ ಒಳಗೆ ಆ ಶಬ್ದಗಳನ್ನು ಅಲ್ಲಿ ಆನಂದಿಯು ಬಳಸ್ತಾ ಇದ್ದಾಳೆ. ಆನಂತರ ಮುझे ಕಡಾಂ ಸೆ ಮಾರ್ಕರ್ ಯವನ ಅಖಡ್ತಾ, ನೋಡಿ ನನಗೆ ಈ ಒಂದು ಚಪ್ಪಲಿಂದ, ಈ ಒಂದು ಕಡಾಯಿಯಿಂದ ಏನು ಕಡಮುಗಳು ಅಂತ ಅದಾವಲ್ಲ, ಪಾದರಕ್ಷೆಗಳು ಅಂತ ಅದಾವಲ್ಲ, ಅದು ಬೀಸಿ ಒಗೆದಿದ್ದು ಮಾತ್ರ ಬಹಳ ಪೆಟ್ಟಾಗಿದೆ, ಬಹಳ ನೋವಾಗಿದೆ ಅಂತ. ಶ್ರೀಕಂಠ್ ಸಬ್ ಹಾಲ್ ಸಾಫ್ ಸಾಫ್ ಕಹೋ ತೋ ಮಾಲೂಮ್ ಹೋ ಮುझे ತೋ ಕುಚ್ ಪತಾ ನಹಿ. ಏನೇನು ನಡೆದದ ಆ ವಿಷಯವನ್ನು ಎಲ್ಲನೂ ಸವಿಸ್ತಾರವಾಗಿರುವಂಥ ರೀತಿಯಲ್ಲಿ ಹೇಳು. ಸಾಫ್ ಸಾಫ್ ಕಹೋ ಅಂತ ಬರುತ್ತೆ. ಒಂದು ಸ್ವಲ್ಪನೂ ಬಿಡದೆ ಎ ಟು ಜೆಡ್ ಅಂತ ಹೇಳ್ತಾ ಇದ್ದೀವಲ್ಲ ನಾವು, ಏನೇನು ಆಯಿತು, ಎಲ್ಲಿಂದ ಈ ಜಗಳ ಪ್ರಾರಂಭವಾಯಿತು, ಅದು ಮುಂದೆ ಎಲ್ಲಿಗೆ ಬಂದು ಅಂತ್ಯ ಆಯಿತು ಅನ್ನುವಂಥದ್ದು, ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಏನು ವಿಷಯ ಇದೆ ಆ ಸಂಪೂರ್ಣ ವಿಷಯವನ್ನು ಚಾಚು ತಪ್ಪದೆ ಒಂದು ಅಕ್ಷರನೂ ಬಿಡದೆ ಹೇಳು, ನನಗೆ ಆ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಅಂತ ಶ್ರೀಕಂಠ ತನ್ನ ಹೆಂಡತಿಯ ಮುಂದೆ ಹೇಳಿದ. आनंदी परसों तुम्हारे लाडले भाई ने मुझसे मांस पकाने को कहा. ನಿನ್ನೆ ದಿನ ಏನಾಯಿತು, ಮೊನ್ನೆ ದಿನ ಏನಾಯಿತು ಅಂತಂದರೆ, ನಿಮ್ಮ ಪ್ರೀತಿಯ ತಮ್ಮ ಏನದನಲ್ಲ, ಸಹೋದರ ಏನದನಲ್ಲ, ಅವ ಬೇಟೆಯಾಡಲಿಕ್ಕೆ ಹೋಗಿದ್ದ. ಬೇಟೆ ಆಡಿಕೊಂಡು 2 ಗುಬ್ಬಿಗಳನ್ನು, 2 ಪಕ್ಷಿಗಳನ್ನು ಬೇಟೆಯಾಡಿ ಮನೆಗೆ ತಗೊಂಡು ಬಂದ. ಮನೆಗೆ ತಗೊಂಡು ಬಂದ ನಂತರ ಆ ಪಕ್ಷಿಗಳ ಒಂದು ಮಾಂಸದಿಂದ ಆಹಾರವನ್ನು ತಯಾರಿಸು, ಅಡಿಗೆಯನ್ನು ತಯಾರು ಮಾಡು ಅಂತ ಹೇಳ್ದ. ಸ್ಟಾರ್ಟಿಂಗ್ನಿಂದ ತೆಗೆದುಕೊಳ್ತಾ ಇದ್ದಾಳೆ ಇವಳು. ಘೀ ಹಾಂಡಿ ಮೇ ಪಾವ್ ಭರ್ ಮೇ ಸೆ ಅಧಿಕ್ ನಹತಾ. ಮಾಂಸ ಕುದಿಸ್ಬೇಕು ಅಂದ್ರೆ ಘೀ ಅಂತ ಏನಿದೆ, ತುಪ್ಪ ಅಂತ ಏನಿದೆಯಲ್ಲ, ಆ ಹಾಂಡೆ ಒಳಗೆ ಅಥವಾ ಆ ಮಡಿಕೆ ಒಳಗೆ ಎಷ್ಟಿತ್ತು ಅಂದ್ರೆ 1 ಪಾವದಕ್ಕಿಂತಲೂ ಹೆಚ್ಚಿರಲಿಲ್ಲ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅದರ ಆ ಗಿಂಡೆ ಒಳಗೆ ಅಥವಾ ಗಡಿಗೆ ಒಳಗೆ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಇತ್ತು.
ವಹ ಸಬ್ ಮೈನೆ ಮೌಸ್ ಮೇ ಡಾಲ್ ದಿಯಾ. ಆ ತುಪ್ಪೇನಿತ್ತಲ್ರಿ ಅದು ಏನು ಮಾಡಿದೆ ಅಂತಂದರೆ ನಾನು ಆ ಮಾಂಸ ಏನು ಕುದೀತಿತ್ತಲ್ಲ ಅದರೊಳಗೆ ಪೂರ್ತಿಯಾಗಿ ಹಾಕಿಬಿಟ್ಟಿದೆ ನಾನು. ಜಬ್ ಖಾನೆ ಬೈಟೆ ತೋ ಕಹನೆ ಲಗ. ಮಾಂಸ ಒಳಗೆ ಹಾಕಿದ ನಂತರ ಎಲ್ಲ ತುಪ್ಪ ಖಾಲಿಯಾಗಿ ಹೋಯಿತು. ಮುಂದೆ ನಿಮ್ಮ ಪ್ರೀತಿಯ ತಮ್ಮ ಬಂದು ಏನು ಮಾಡ್ತಾಳ ಅಂತಂದರೆ ಊಟಕ್ಕೆ ಕೂಳ್ತಾ ಇದ್ದಾನೆ, ಅಂದರೆ ಇನ್ನು ಊಟ ಮಾಡಬೇಕು ಅಂತ ಕುಳಿತುಕೊಂಡ. ದಾಲ್ ಮೇ ಘೀ ಕ್ಯೂ ನಹಿ ಹೈ. ಸಾಂಬಾರು ನೀಡಿದೆ, ದಾಲನ್ನು ಹಾಕಿದ ಬಳಿಕ ಆ ಪ್ಲೇಟಿನೊಳಗೆ ಆ ತುಪ್ಪ ಅನ್ನುವಂಥದ್ದು ಏಕೆ ಇಲ್ಲ, ಅಥವಾ ದಾಲಿನಲ್ಲಿ ಈ ತುಪ್ಪ ನೀವು ಏಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡ್ದ. ಬಸ್ ಇಸಿ ಪರ್ ಮೇರೆ ಮೈಕೆ ಕೋ ಬುರಾ ಬಲ ಕಹನೆ ಲಗ. ಇಷ್ಟು ತಕ್ಷಣವೇ ಇಲ್ಲ ನಾನು ಏನು ಹೇಳಿದೆ, ಎಲ್ಲ ತುಪ್ಪ ಆ ಮಾಂಸನಲ್ಲೇ ಹಾಕಿ ಹೋಗಿಬಿಟ್ಟಿನಿ, ಎಲ್ಲ ತುಪ್ಪ ಖಾಲಿ ಆಗಿದೆ, ಆ ದಾಲಿನಲ್ಲೇ ಹಾಕಬೇಕು ಅಂದ್ರೆ ತುಪ್ಪ ಉಳಿಲಿಲ್ಲ ಅಂತ ಅನ್ನೋದರೊಳಗಾಗಿ ನನ್ನ ತವರು ಮನೆ ಏನದಲ್ಲ ಅದನ್ನು ನಿಂದನೆ ಮಾಡ್ತಾ ಇದ್ದಾನೆ. ನೋಡಿ ಇಲ್ಲಿ ಆಗಿರುವಂಥ ವಿಷಯ, ಇಲ್ಲಿ ಬಿಡು ಬಬಿ ಮತ್ತೆ ನಾಳೆಗೆ ಮತ್ತೆ ಮಾಡ್ಕೊಂಡ್ರೆ ಆಯಿತು ಅಥವಾ ತೊಂದರೆ ಆಯಿತು ಅಂತ ಆಗಿ ಅಂದು ಅದನ್ನು ಊಟ ಮಾಡ್ಕೊಂಡು ಹೋದ್ರೆ ಆಗಿ ಹೋಗ್ತಿತ್ತಲ್ವ, ಅದರ ಬದಲಿ ಅಕ್ಕಿಗೆ ಬೈಬಹುದಾಗಿತ್ತು, ನೀ ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ, ಎಲ್ಲ ಅದರಲ್ಲೇ ಹಾಕ್ಲಿಕ್ಕೆ ಹೋಗ್ಬೇಡ, ಸ್ವಲ್ಪ ಹಾಕಿ ಸ್ವಲ್ಪ ಇಡು ಅಂತ ಹಿಂಗೆ ಅನ್ಬೋದಾಗಿತ್ತು. ಅದರ ಬದಲಿ ಅವ ಏನಂತಾನ ಅಂತಂದ್ರೆ ಮೈಕೆ ಅಂತ ಬರುತ್ತೆ ತವರು ಮನೆ ಅಂತ, ಅದರನ್ನು ನಿಂದನೆ ಮಾಡ್ತಾನೆ. ನೀನು ಮನ್ಯಾಗ ನೀ ಅಲ್ಲಿ ಮಾಡ್ದಂಗೆ ಇಲ್ಲೇನೋ ಮಾಡಿದೆ ಅಂದ್ರೆ ನಡೆಯಲ್ಲ, ಅದು ನೀ ಏನು ಮಾಡ್ಬೇಕಾಗಿದೆ ಅಲ್ಲೇ ಮಾಡುತ್ತವಾ, ಆ ಮನೆಯೇ ಬೇರೆ ಈ ಮನೆಯೇ ಬೇರೆ, ಹೀಗೆಲ್ಲ ಒಂದು ರೀತಿಯಿಂದ ತುಚ್ಛವಾಗಿರುವಂಥ ರೀತಿಯಲ್ಲಿ ನನ್ನ ತವರ ಮನೆಗೆ ಏನು ಮಾಡ್ತಾನ ಅಂತಂದರೆ ನಿಂದನೆ ಮಾಡ್ತಾನ ಅಥವಾ ಅದನ್ನು ಬೈತಾನ. ಆ ರೀತಿಯಾಗಿ ಮುಸ್ಸೆ ನ ರಹ ಗಯ, ನನಗೆ ಬೈರಿ, ಆದರೆ ನನಗೆ ಏನಾದರೂ ಅಲ್ಲಿ ಆದರೆ ಅದನ್ನು ನಾನು ಸಹಿಸ್ಕೊಳ್ತಾ ಇದ್ದೇನೆ. ಬಟ್ ನನ್ನ ತವರು ಮನೆಯ ಬಗ್ಗೆ ಮಾತನಾಡುವ ಒಂದು ಯೋಗ್ಯತೆ ಅವನಿಗಿಲ್ಲ. ಅವರನ್ನು ನಿಂದನೆ ಮಾಡೋದು ಬೇಡ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಹಂಗೆ ನಿಮ್ಮ ಮಮ್ಮಿ ಹಂಗೆ ಅಂತ ಹೇಳೋದು ಬೇಡ, ನಿಮ್ಮ ಮನೆಯಲ್ಲಿ ನಿಮ್ಮ ನಡವಳಿಕೆ ಹಂಗಿದೆ, ನಿಮ್ಮ ಆಚಾರ ವಿಚಾರಗಳು ಹಿಂಗದವ, ನೀವು ಅಂಥವ್ರು ನೀವು ಇಂಥವ್ರು, ಹೀಗೆ ನೂರಾರು ಶಬ್ದಗಳೇನದವಲ್ಲ ಅದನ್ನು ತವರು ಮನೆಗೆ ಅನ್ನುವುದು ಬೇಡ. ನನಗೇನು ಅನ್ಬೇಕಾಗಿದೆ ಅದನ್ನು ನೇರವಾಗಿ ಅಲ್ಲಿ ನಾನು ಅನಿಸ್ಕೊಳ್ಳೋಕ್ಕೆ ತಯಾರಿ ಇದ್ದೀನಿ. ಬಟ್ ಅವರು ಆ ರೀತಿಯಾಗಿ ಅಂದ್ರೆ ಅಂತಂದರೆ ಅದನ್ನು ನನಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿಯೂ ತನ್ನ ಪತಿಯ ಮುಂದೆ ಆನಂದಿ ಇದನ್ನು ವಿಸ್ತರಣೆ ಮಾಡೋದು ಅಂತ. ಮೈನೆ ಕಹಾ ಕಿ वहाँ इतना घी तो नहीं कहर नाई कहर खा जाते हैं और किसको जान भी नहीं पड़ता. ನಾ ಅಂದಿದ್ದು ಸತ್ಯ. ನೋಡಿ ನನ್ನ ಮನೆಗೆ ತವ್ರ ಮನೆಯ ಬಗ್ಗೆ ನೀನು ಮಾತಾಡ್ತೀಯ ಅಂತಂದರೆ ಇಷ್ಟು ತುಪ್ಪ ಏನದಲ್ಲ, ಈ ನಮ್ಮ ಮನೆ ಮುಂದೆ ಬಾಯನ ನಾಯಕಾರ ಬರ್ತಾರಲ್ಲ, ನಾಯಕಹಾರ ಅಂತಂದರೆ ಹಜಾಮ್ರು ಅಂತ ಆ ಮನೆ ಮುಂದೆ ಬರ್ತಕ್ಕಂಥ ಅವ್ರು ಏನದಾರಲ್ಲ ಅವರಿಗೆ ಇಷ್ಟು ತುಪ್ಪ ನಾವು ದಾನ ಮಾಡ್ತೀವಿ, ನನ್ನ ಮನೆಯ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲ ಅಂತ ನಾನು ಅಂದಿದ್ದು ಸತ್ಯ ಅಂತ ತಾನು ಅಂದಿದ್ದನ್ನು ಹೇಳಿದ್ಲು ಅವರು. ಏಕೆಂದರೆ ಅವಳಲ್ಲಿ ಯಾವಾಗಲೂ ಇದ್ದಂಗೆ ಹೇಳಿಬಿಡ್ತಿದ್ಲ. ಯಾಕಂದ್ರೆ ಅವಳ ನಡವಳಿಕೆನೇ ಹಂಗಿತ್ತು, ಅವಳ ವಿಚಾರನೇ ಹಂಗಿದ್ದು, ಅವಳು ಬೆಳೆದುಕೊಂಡು ಬಂದಿರತಕ್ಕಂಥ ಹಾದಿನೇ ಆಗಿತ್ತು. ತಪ್ಪು ಮಾಡ್ತಾ ಇರಲಿಲ್ಲ ಅವಳು. ಯಾರಾದರೂ ತಪ್ಪು ಮಾಡಿದ್ರು ಅಂದರೆ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ತನ್ನ ಪತಿ ಬಂದ ನಂತರ ಸಹಿತವಾಗಿ ಆ ವಿಷಯ ಹೆಂಗಿದೆ ಹಂಗನೇ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದಾಳೆ. ಆದರೆ ಮೊದಲ ಶ್ರೀಕಂಠನ ಮುಂದೆ ಆ ಬೇನೆ ಮಾಧವ್ ಸಿಂಗ್ ಮತ್ತು ಅವರ ಮಗ ಕೂಡ್ಕೊಂಡು ಲಾಲ್ ಬಿಹಾರಿ ಸಿಂಗ್ ಅವರು ಕೂಡ್ಕೊಂಡು ಏನು ಮಾಡಿದರು ಅಂದರೆ ಅದು ಉಲ್ಟಾ ಪಲ್ಟಾ ಮಾಡಿ ಹೇಳಿದ್ರು. ಯಾಕಂದರೆ ಅವರಲ್ಲಿ ಆ ದೋಷ ಇತ್ತು. ಬಟ್ ಇವಳಲ್ಲಿ ಅಂಥ ಭಾವನೆ ಇಲ್ಲ, ಇದ್ದ ಸ್ಥಿತಿಯೊಳಗೆ ಹೇಳ್ತಾ ಇದ್ದಾಳೆ, ನಾನು ಈ ರೀತಿಯಾಗಿ ಅಂದಿದ್ದು ಸತ್ಯ ಅಂತ ಹೇಳ್ತಾ ಇದ್ದಾಳೆ. ಬಸ್ ಇತ್ನಿ ಸೆ ಬಾತ್ ಪರ್ ಇಸ್ ಅನ್ಯಾಯ ಇಸ್ನೆ ಮುಜೆ ಮಾರಿ. ಇಷ್ಟೇ ಆಗಿದ್ದೇ ತಡ ಅವ ಏನು ಮಾಡ್ದ ಅಂತಂದರೆ ತನ್ನ ಕಡಾಯಿ ಅಂತಕ್ಕಂಥ ಏನದಾವಲ್ಲ ಆ ಒಂದು ಜೂತೆ ಅಂತ ಕರೀತಾ ಇದ್ದೀವಿ, ಅವು ಏನದಾವಲ್ಲ ಅದನ್ನು ತಗೊಂಡು ಬೀಚ್ ನನ್ನ ಕಡೆ ಎಸದ ಅಥವಾ ಒಗದ ಅಂತ. ಅವರು ಯದಿ ಹಾತ್ ಸೆ ನ ರೋಕ್ಲೋ ನೋ ತೋ ಸಿರ್ ಫಟ್ ಜಾಯೆ. ಒಂದು ವೇಳೆ ಬರುವಂಥ ಆ ಕಡಾವು ಅಂತ ಅಥವಾ ಆ ಪಾದರಕ್ಷೆ ಏನದಲ್ಲ ನಾನು ಕೈದಿಂದ ಹೀಗೆ ಅಕಸ್ಮಾತ್ ತಡಿಲಿಲ್ಲ ಅಂತಂದರೆ ಬಹಳ ವೇಗವಾಗಿ ಬರ್ತಾಯಿತ್ತು, ಜೋರಾಗಿ ಬೇಯಿಸಿ ಹೋಗೋದು ಬಿಟ್ಟಿದ್ದಲ್ಲ ಅವ ಅದನ್ನು ಈ ರೀತಿಯಾಗಿ ಕೈದಿಂದ ಹಿಂಗೆ ತಡದ್ಲಾಗಿ. ಒಂದು ವೇಳೆ ಈ ಕೈಗೆ ಅದು
ಚಪ್ಪಲ್ ಬಡದಿರಲಿಲ್ಲ ಅಂತಂದರೆ, ಹಿಂಗೆ ಬಂದು ಬಡದಿರಲಿಲ್ಲ ಅಂತಂದರೆ ಅದು ನೇರವಾಗಿ ಹಣೆಗೆ ಬೀಳ್ತಿತ್ತು ಅಥವಾ ತಲೆಗೆ ಬೀಳ್ತಿತ್ತು. ತಲೆಗೆ ಬಿದ್ದಾಗ ತಲೆ ಏನಾಗಿ ಹೋಗ್ತಿತ್ತು, ಒಡೆದು ಹೋಗ್ತಾ ಇತ್ತು. ಅಷ್ಟೊಂದು ವೇಗ, ಯಾಕಂದ್ರೆ ಅವು ಕಡಾವು ಅಂತಂದರೆ ಈ ಚಪ್ಪಲ್ದು ಇವು ಚರ್ಮಂದು ಇರಲ್ಲ, ಅದು ಕಟ್ಟಿಗೆದಿಂದ ಮಾಡಿರ್ತಕ್ಕಂಥದ್ದು ಇರುತ್ತೆ. ಈ ದೊಡ್ಡ ದೊಡ್ಡ ಸ್ವಾಮಿಗಳು ಮಹಾಪುರುಷರು ಕಾಲ ಹಾಕೋತಾರಲ್ಲ ಅಂಥದ್ದು ಅವಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಡಾಯಿಗಳು ಅಂತ ಕರಿತೀವಿ. ಆ ಕಟ್ಟಿಗೆದಿರುತ್ತೆ, ಅದು ಬಹಳ ಹಾರ್ಡ್ ಇರುತ್ತೆ. ಅದು ಬಂದು ತಲೆಗೆ ಬಡಿದಾಗ ಅಲ್ಲಾಕೆ ತಲೆ ಉಳಿದಿತ್ತು. ಆನಂದಿ ಅವತ್ತು ಏನು ಮಾಡ್ತಿದ್ಲು ಅಂದ್ರೆ ಸೀದಾ ಪರಮಾತ್ಮ ಬಳಿ ಹೋಗ್ತಾ ಇದ್ಲಿ ಶ್ರೀಕಂಠ ಬರೋದ್ರೊಳಗಾಗಿ. ಆನಂತರ ಉಸ್ಸೆ पूछो मैंने जो कुछ कहा है वह सच यही है या झूठ. ಇದ್ರಾಗ ನಂದು ಏನಾದರೂ ತಪ್ಪು ಅದ ಏನು, ಇದನ್ನು ನೀವೇ ವಿಚಾರ ಮಾಡಬೇಕು ಅಂತ ಹೇಳಿದ್ಲು. ಶ್ರೀಕಂಠಕ್ಕೆ ಆಂಕೆ ಲಾಲ್ ಹೋ ಗಯಿ, ಆಂಕೆ ಲಾಲ್ ಹೋನಾ ಯಹಿ ಮುಹಾವರ ಹೈ. ಇಷ್ಟೆಲ್ಲ ಕೇಳಿದ ತಕ್ಷಣವೇ ಶ್ರೀಕಂಠನ ಮನಸ್ಸಿನಲ್ಲಿ ಏನಾಗಿರ್ಲಿಕ್ಕಿಲ್ಲ, ಅಂದರೆ ಭಾಳ ಒಂದು ಸಿಟ್ಟಿಗೆ ಬಂದುಬಿಟ್ಟ ಅವ. ಯಾಕಂದರೆ ಚಪ್ಪಲ್ಲೇ ಹೊಡೆಯೋದು ಅಂತಂದರೆ ಅಷ್ಟು ಸರಿ ಅಲ್ಲದು. ಯಾಕಂತಂದರೆ ಆ ವರ್ತನೆಯೇ ಸರಿ ಅಲ್ಲಲ್ಲ. ಯಾರಿಗಾದರೂ ಪೇನ್ ಆಗುತ್ತೆ, ಯಾರಿಗಾದರೂ ನೋವಾಗುತ್ತೆ. ಇಷ್ಟೆಲ್ಲವನ್ನು ಕೇಳ್ಕೊಂಡ ತಕ್ಷಣ ಆನಂದ ಹಿಂಗಾಯಿತು ಶ್ರೀಕಂಠನಿಗೆ ಅಂತಂದರೆ, ಆನಂದಿಯ ಮಾತುಗಳನ್ನು ಕೇಳಿ ಕಣ್ಣುಗಳು ಕೆಂಪಾಗಿ ಹೋದು. ಅಂದರೆ ಅಷ್ಟೊಂದು ಸಿಟ್ಟು ಅಂತ ಬಂತು. ಆ ಆಂಕೆ ಲಾಲ್ ಹೋ ಗಯ, ಅಂಕ್ ಲಾಲ್ ಹೋನಾ ಇದರ ಅರ್ಥ ಏನು, ಮುಹಾವರೆ ಅಂತ ಬರುತ್ತೆ. ಆಂಕ್ ಲಾಲ್ ಹೋನಾ ಅಂದರೆ ಕೋಪಗಳು, ಬಹಳ ಸಿಟ್ಟಿಗೆ ಬಂದುಬಿಟ್ಟ. ಈ ಸದ್ಯ ಏನವೇ ಹೋಗಿ ಹೊಡಿಬೇಕೇನೋ ಅನ್ನುವಂಥ ನಿಟ್ಟಿನೊಳಗೆ ಸಿಟ್ಟಿಗೆ ಮನುಷ್ಯ ಬರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ನಮ್ಮ ಕಣ್ಣು ಹೆಂಗಾಗ್ತವ ಅಂತಂದ್ರೆ ಕೆಂಪಗಾಗತ್ತೆ. ನಮ್ಮ ಮುಖದ ಲಕ್ಷಣ ಏನಾಗುತ್ತೆ, ಬದಲಾವಣೆಗೊಳ್ತಾ ಇದೆ ಅಂತ. ಯಹಾ ತಕ್ ಹೋ ಗಯ ಇಸ್ ಚೋಕ್ರೆ ಕಾ ಯಹ ಸಾಹಸ್. ಇಲ್ಲಿ ತನಕ ಬಂದು ನಿಂತದಲ್ಲ ಆ ಒಂದು ಪುಟಗೋಶಿ ಅಂತ ಏನಿದೆ, ಆ ಪಾರ ಏನಿದೆ, ಇವತ್ತಿನ ತನಕ ಹೆಂಗೆ ಬೆಳೆದ ನಾವನು ಅಂತಂದರೆ, ಆ ಮನೆ ಮುಂದೆ ಇಟ್ಟಿರ್ತಕ್ಕಂಥ ಚಪ್ಪಲಿ ತೊಗೊಂಡು ತನ್ನ ಒಂದು ಬಾಬಿ ಮೇಲೆ ಎಸೆಯುವಂಥ ಸಾಹಸಕ್ಕೆ ಅವನ ಕೈ ಹಾಕ್ಯಾನ ಅಂತಂದರೆ ಇದು ವಿಷಯ ವಿಕೋಪಕ್ಕೆ ಹೋಗಿದೆ ಅಂತ ಅರ್ಥ ಮಾಡಿಕೊಂಡ. ಆನಂದಿ स्त्रियों के स्वभाव अनुसार रोने लगी. ಇಷ್ಟು ಹೇಳಿದ ತಕ್ಷಣವೇ ಅವಳು ಕಣ್ಣಲ್ಲಿ ದುಃಖ ಏನಾಯಿತು ಒಮ್ಮೆದೊಮ್ಮೆಲೆ ಉಮ್ಮಳಿಸಿ ಬಂತು. ಹೃದಯದಲ್ಲಿ ಅವಿತುಕೊಂಡಿರತಕ್ಕಂಥ ದುಃಖ ಒಮ್ಮೆದೊಮ್ಮೆಲೆ ಅದನ್ನು ಹೊರಗೆ ಬಂತು. ಸ್ತ್ರೀಯರು ಸಹಜವಾಗಿ ತನ್ನ ಪತಿಯ ಮುಂದೆ ಅಳುವುದು ಯಾವ ರೀತಿಯಾಗಿ ಸಹಜ ಅದಲ್ಲ, ಆ ರೀತಿಯಾಗಿ ವಿಷಯ ಪ್ರಸ್ತಾವನೆ ಆದ ನಂತರ ಒಂದೇ ಸಮನೆ ಆ ಆನಂದಿ ಏನು ಮಾಡ್ಲಿಕ್ಕದ್ಲು ಅಂದರೆ ಅಳಲಿಕ್ಕೆ ಪ್ರಾರಂಭ ಮಾಡಲು, ತನ್ನ ದುಃಖವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಲು ಅಂತ. ಕ್ಯೋಂಕಿ ಆಸು ಉನಿಕೆ ಫಲಕೋ ಪರ್ रहती है. ಯಾಕಂತಂದರೆ ಹೆಣ್ಮಕ್ಕಳು ಸಹಜವಾಗಿ ಅವರ ಕಣ್ಣೀರು ಮ್ಯಾಗೆ ಇರ್ತಾವ ಅಂತೀವಿ ನೋಡ್ರಿ. ಸ್ವಲ್ಪ ನೀವು ಏನಾದರೂ ಹೆಣ್ಮಕ್ಳಿಗೆ ಅಂದ್ರಿ ಅಂತಂದ್ರೆ, ಸ್ತ್ರೀಯರಿಗೆ ಅಂದ್ರಿ ಅಂತಂದರೆ ಒಮ್ಮಿಂದೊಮ್ಮೆ ಕಣ್ಣಾಗಿರೋವರ ನೀರು ಸುಡ್ಲಿಕ್ಕೆ ಪ್ರಾರಂಭನೇ ಆಗಿಬಿಡತ್ತೆ. ಅಂದ್ರೆ ಆ ಕಣ್ಣೀರು ಅನ್ನುವಂಥದ್ದು ಸ್ತ್ರೀಯರಿಗೆ ಕಣ್ಣಲ್ಲೇ ಇರ್ತಾವ ಅಂತ. ನಮಗೆ 4-5 ಏಟು ಬೆನ್ನಾಗ ಬಿದ್ದ ನಂತರ ಆವಾಗ ಅಳ್ಳಕ್ಕೆ ಚಾಲೂ ಮಾಡ್ತೀವಿ. ಹಂಗಲ್ಲ, ನೀವು ಸ್ತ್ರೀಯರಿಗೆ ಏನಾದರೂ ಒಂದು ಬಿರುಸ ಶಬ್ದ ಪಟಕ್ನೆ ಅಂದ್ರಿ ಅಂತಂದರೆ ಅವ್ರು ಅಳ್ಳಕ್ಕೆ ಚಾಲೂ, ಕಣ್ಣೀರು ಬರ್ಲಿಕ್ಕೆ ಸ್ಟಾರ್ಟರೇ ಆಗಿಬಿಡತ್ತೆ. ಈ ರೀತಿಯಲ್ಲಿ ಆನಂದಿ ಏನು ಮಾಡ್ಲಿಕ್ಕತ್ಲು ಅಂತಂದರೆ ಒಂದೇ ಸಮನೆ ಅದನ್ನು ಆ ವಿಷಯವನ್ನು ಪ್ರಸ್ತಾವನೆ ಮಾಡಿ ಅಳ್ಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ಲು. ಹಾಗಾದ್ರೆ ಈ ರೀತಿಯಾಗಿ ಇರುವಂಥ ಅವಧಿ ಒಳಗೆ ಮತ್ತೇನಾಗುತ್ತೆ ಅನ್ನುವಂಥ ತೆಗೆದುಕೊಂಡಾಗ ಶ್ರೀಕಂಠ ಬಡೆ ಧೈರ್ಯವಾನ್ ಅವರ ಶಾಂತ ಪುರುಸ್ತೆ. ಶ್ರೀಕಂಠ ಹಿಂಗೆ ಇದ್ದನಲ್ಲ, ಬಹಳ ಒಬ್ಬ ಧೈರ್ಯವುಳ್ಳವಂಥ ಪುರುಷ ಅವನು.